ರಾಜ್ಯದಲ್ಲಿರುವಂತಹ ಜನರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್. ಕಾರಣ ನಿಮ್ಮ ಪ್ರಾಪರ್ಟಿಗಳು ಯಾವ್ದಾದ್ರೂ ಬಿ ಖಾತಾದಲ್ಲಿದ್ರೆ ಅದೆಲ್ಲವನ್ನ ಕೂಡ ಎ ಖಾತಾ ಮಾಡೋದಕ್ಕೆ ರಾಜ್ಯ ಸರ್ಕಾರನೇ ಅಸ್ತು ಅಂದ್ಬಿಟ್ಟಿದೆ. ಹಂಗಾಗಿ ಈ ಅಕ್ರಮಗಳನ್ನ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಯಾವಾಗಪ್ಪ ಈ ಭಾಗ್ಯ ಕೂಡ ಬರುತ್ತೆ ಅಂತ ಜನ ಎದುರು ನೋಡ್ತಾ ಇದ್ರಲ್ಲ, ಅದಕ್ಕೊಂದು ಅವಕಾಶವನ್ನ ರಾಜ್ಯ ಸರ್ಕಾರ ಕಲ್ಪಿಸ್ತಾ ಇದೆ. ರಾಜ್ಯದೆಲ್ಲೆಡೆ ನಗರ ಸ್ಥಳೀಯ ಸಂಸ್ಥೆ ವ್ಯಾಪಿಯ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ನೀಡೋದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದ್ದು, ಈ ಮೂಲಕ ರಾಜ್ಯದ 10 ಲಕ್ಷ ಆಸ್ತಿಗಳ ಮಾಲೀಕರಿಗೆ ಸಂಕ್ರಾಂತಿ ಉಡುಗೊರೆಯನ್ನ ಸರ್ಕಾರ ಕೊಟ್ಟಿದೆ. ಜಿಪಿಎ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಿರುವ ಮಾದರಿಯಲ್ಲಿ ರಾಜ್ಯದ ಇತರೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲೂ ಕೂಡ ಬಿ ಖಾತಾ ನಿವೇಶನ, ಅಪಾರ್ಟ್ಮೆಂಟ್, ಫ್ಲಾಟ್ಗಳಿಗೂ ಎ ಖಾತಾ ಸಿಗಲಿದೆ ಅಂತ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿದೆ. ಇದರಿಂದ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿರುವ ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಬಿ ಖಾತಾ ಆಸ್ತಿಗಳನ್ನ ಎ ಖಾತಾ ಆಸ್ತಿಗಳಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಗಲಿದೆ. ರಚಿಸಿರುವ ಬಡಾವಣೆಗಳನ್ನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು GBAದಲ್ಲಿದೆ ಅಲ್ಲ, ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳು, ಮುನ್ಸಿಪಾಲಿಟಿ ಈಗೆಲ್ಲನೂ ಅನುಮತಿ ನೀಡಲಾಯಿತು. ಅದೇ ತತ್ವದ ಹಿನ್ನೆಲೆ ಒಳಗೆ ಸಣ್ಣ ನಗರಗಳಲ್ಲಿ ಮಾಡಲಾಗಿದೆ. ಅಪಾರ್ಟ್ಮೆಂಟನ್ನು ಸಹಿತ ಈಗ GBAದೊಳಗೆ ಏನು ನಮ್ದು ಪದ್ಧತಿ ಇದೆ, ಅದೇ ಪದ್ಧತಿಯ ಆದರ್ಶದ ಉಳಿದೆಲ್ಲ ನಗರಗಳಲ್ಲಿ ಸಹಿತ ಈ ನಿಯಮಗಳು ಅಪ್ಲಿಕಬಲ್ ಆಗ್ತವೆ. ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳನ್ನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು GBAದಲ್ಲಿದೆ ಅಲ್ಲ, ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳು, ಮುನ್ಸಿಪಾಲಿಟಿ ಈಗೆಲ್ಲನೂ ಅನುಮತಿ ನೀಡಿದೆ. ಬೇರೆ ಯಾವುದು ತಗೋಬೇಡಿ.